ಗಲಾತ್ಯದವರಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯ 9ನೇ ವಚನ. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೇ ಇರೋಣ, ಯಾಕಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಕರ್ತನರು ಪ್ರೀತಿ ದೇವಚಂದ್ರೆ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಚಾನೆ ವೇಳೆಯಲ್ಲಿ ನಿಮ್ಮನ್ನು ಹೊಂದಿಸ್ತೇನೆ. ಕರ್ತನ ಈ ದಿವಸ ಸಹ ನಿಮ್ಮ ಸಂಗಡ ಮಾತನಾಡುವವರಾಗಿದ್ದಾರೆ. ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಮನವು ಭಾರವಾಗಲ್ಪಟ್ಟಿದೆ. ನೀವು ಇತರರನ್ನು ಪ್ರೀತಿಸಿದಿರಿ, ಮಾತ್ರವಲ್ಲದೆ ಒಳ್ಳೆಯದನ್ನು ಹಾರೈಸಿ ಅವರಿಗೆ ಸಹಾಯವನ್ನು ಮಾಡಲ್ಪಟ್ರಿ. ಆದರೆ ಅದಕ್ಕೆ ಅವರು ಉಪಕಾರವನ್ನು ಮಾಡದಂತೆ ಅಪಕಾರವನ್ನು ಮಾಡುವಂಥದ್ದನ್ನು ನೋಡಿ ನಿಮ್ಮ ಮನಸ್ಸು ಅದು ಮನಗುಂದಿರುವಂಥ ಸ್ಥಿತಿಗೆ ಬಂದಿರ್ಬೋದು. ಆದರೆ ಕರ್ತನನ್ನು ದೃಷ್ಟಿಸಿರಿ. ನೀವು ಮಾಡಿರುವಂಥ ಒಂದೊಂದು ಒಳ್ಳೆಯ ಕ್ರಿಯೆಗಳು ಸಹ ಅದು ಭೂಮಿಯಲ್ಲಿ ಬೀಜವನ್ನು ಬಿತ್ತಲ್ಪಟ್ಟದಕ್ಕೆ ಹೋಲಿಕೆ ಆಗಿದೆ. ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳಲ್ಪಡುತ್ತದೆ. ನಿಶ್ಚಯವಾಗಿ ಆ ಬೀಜವು ಮೊಳಕೆಯನ್ನು ಹೊಡೆದು ಗಿಡವಾಗಿ ಫಲವನ್ನು ಕೊಡಲಿಕ್ಕೆ ಅದು ಹೇಗೆ ಸಮಯವನ್ನು ತೆಗೆದುಕೊಳ್ಳುತ್ತದೋ ಹಾಗೆ ನಿಮ್ಮ ಒಂದೊಂದು ಒಳ್ಳೆಯ ಕಾರ್ಯಗಳು ಸಹ ಕರ್ತನಿಂದ ಪ್ರತಿಫಲವನ್ನು ಹೊಂದಿಕೊಳ್ಳಲಿಕ್ಕೆ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಹಾಗಾಗಿ ಆ ವಿಷಯದಲ್ಲಿ ನೀವು ಇತರರಿಗೆ ಒಳ್ಳೆಯದನ್ನು ಮಾಡಿದ್ದು ಮಾತ್ರವಲ್ಲದೆ ಸಹಾಯವನ್ನು ಮಾಡಿದ್ದು, ಅವರನ್ನು ಹಾರೈಸಿದ್ದು, ಅದಕ್ಕೆ ಪ್ರತಿಯಾಗಿ ಅವರು ನಿಮಗೆ ಅಪಕಾರ ಮಾಡಿದ್ದು, ಈ ಎಲ್ಲ ವಿಷಯದಲ್ಲೂ ಸಹ ನಿಮ್ಮ ಮನಸ್ಸನ್ನು ನೀವು ಕುಂದಿಸಿಕೊಳ್ಳಬೇಡ್ರಿ. ಕರ್ತನನ್ನು ನಿರೀಕ್ಷಿಸಿರಿ. ಯಾಕಂದರೆ ನೀತಿ ಅನ್ಯಾಯಗಳನ್ನು ವಿಮರ್ಶಿಸಿ ನ್ಯಾಯವನ್ನೇ ಸ್ಥಾಪಿಸುವ ಆತನು ದೇವರು. ನಿಮಗೆ ಕೊಡುವಂತಹ ಸಮಯದಲ್ಲಿ ನಿಶ್ಚಯವಾಗಿ ನಿಮಗೆ ಬರಬೇಕಾದದನ್ನು ಕರ್ತನು ಬರುವ ಹಾಗೆ ಮಾಡ್ತಾರೆ. ಹಾಗಾಗಿ ನೀವು ಯೇಸುವನ್ನೇ ದೃಷ್ಟಿಸಿ ಒಳ್ಳೆಯದನ್ನು ಯಾವಾಗಲೂ ಮಾಡಿರಿ. ಯಾಕಂದರೆ ಅದಕ್ಕೋಸ್ಕರವಾಗಿ ನಮ್ಮನ್ನು ದೇವರು ಆರಿಸಿ ತೆಗೆದುಕೊಂಡಿದ್ದಾರೆ. ಇತರರು ನಿಮಗೆ ಕೆಟ್ಟದನ್ನು ಬಯಸ್ಬೋದು. ಹಾಗಾಗಿ ನೀವು ಅವರು ನನಗೆ ಹೀಗೆ ಕೆಟ್ಟದ್ದನ್ನು ಮಾಡಿದ್ರೆ ಇನ್ಯಾರಿಗೂ ಸಹ ನಾನು ಒಳ್ಳೆಯದನ್ನು ಮಾಡಬಾರ್ದು ಎಂಬುದಾಗಿ ಹೇಳಿ ತೀರ್ಮಾನಿಸಿಕೊಳ್ಳಬೇಡ್ರಿ. ಕರ್ತನ ಚಿತ್ತದನುಸಾರವಾಗಿ ಒಳ್ಳೆಯದನ್ನು ಮಾಡ್ತಾನೇ ಇರಿ. ನಿಶ್ಚಯವಾಗಿ ಕರ್ತನ ನಿಮಗೆ ಪ್ರತಿಫಲವನ್ನು ಕೊಡುತ್ತಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರ ಸಹೋದರಿಗಾಗಿ ನಾನು ಬೇಡಿಕೊಳ್ಳುತ್ತಾ ಇದ್ದೇನೆ. ಇವರ ಮನಸ್ಸು ಕುಂದು ಹೋಗಿರುವಂಥದ್ದು ಬಲ್ಲಂಥ ದೇವರು. ಇವರಿಂದ ಒಳ್ಳೆಯದನ್ನು ಹೊಂದಿಕೊಂಡಂಥ ಇತರರು ಇವರಿಗೆ ಅಪಕಾರವನ್ನು ಮಾಡುವಾಗ ಇವರ ಗತಿಸ್ಥಾಪನೆ ನಿಮ್ಮಿಂದ ಆಗ್ತದೆ ಎಂಬುದಾಗಿ ನಾವು ನಂಬುತ್ತೇನೆ. ತಂದೆಯೇ, ಇವರಿಗೆ ಪ್ರತಿಫಲವನ್ನು ಕೊಟ್ಟು ನಡೆಸಿರಿ. ಯೇಸು ಕರ್ತ ನಾಮದಲ್ಲಿ ತಂದೆಯೇ, ಆಮೇನ್.